Hello students, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ ಕಾನಿಕ್ ಸೆಕ್ಷನ್, ಅದರಲ್ಲೂ ಎಲಿಪ್ಸ್ ಎಂದು. ಓಕೆನಾ? ಆ್ಯಕ್ಚುಲಿ ಇದು ಲೈನು ಮತ್ತು ಎಲಿಪ್ಸ್ ಮಿಕ್ಸ್ ಇದೆ. ಇಫ್ ಎ ಲೈನ್ ಆಲ್ಫಾ ಎಕ್ಸ್ ಪ್ಲಸ್ 4y ಈಸ್ ಈಕ್ವಲ್ ಟು ರೂಟ್ 7 ವೇರ್ ಆಲ್ಫಾ ಬಿಲಾಂಗ್ಸ್ ಟು ಆರ್ ಟಚಸ್ ದ ಎಲಿಪ್ಸ್ 3x ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಅಟ್ ಅ ಪಾಯಿಂಟ್ P ಇನ್ ಫಸ್ಟ್ ಕ್ವಾಡ್ರೆಂಟ್, ದೆನ್ ಒನ್ ಆಫ್ ದಿ ಫೋಕಲ್ ಡಿಸ್ಟೆನ್ಸ್ ಆಫ್ ಎ P ಈಸ್. ಓಕೆನಾ? ಫಸ್ಟ್ ಇದಕ್ಕೆ ನನಗೆ ಕಾನ್ಸೆಪ್ಟ್ಗಳು ಏನು ಬೇಕು ಅಂತ ನೋಡಿ. ಕಾನ್ಸೆಪ್ಟ್ ಅಂತ ಬಂದಾಗ ಇದು ಕ್ವಶನ್ ನೋಡೋಕೆ ಈಸಿ ಇದೆ, ಬಟ್ ಕಾನ್ಸೆಪ್ಟ್ಸಿಗೆ ಹೆವಿ ಸಿಗುತ್ತೆ. ಓಕೆ, ಫಸ್ಟ್ ಒನ್ ನನಗೇನು ಬೇಕು? ಕಂಡೀಷನ್ ಫಾರ್ ಟ್ಯಾಂಜೆನ್ಸಿ. ಇಫ್ ಲೈನ್ ಈಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು mx ಪ್ಲಸ್ c ಆ್ಯಂಡ್ ಆನ್ ಎಲಿಪ್ಸ್ x ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಬೈ b ಸ್ಕ್ವೇರ್ is equal to 1. So ಇವರಿಬ್ಬರದ್ದು if a line is tangent to this ellipse, then condition for tangency, condition for tangency is equal to c is equal to under root of a square m square plus b square. ಓಕೆನಾ? ಆ್ಯಂಡ್ ಈ ಜೊತೆಗೆ ಇನ್ನೊಂದು ಬೇಕು ನನಗೆ, ಏನು ಬೇಕು? ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಈಗ ಈ ಲೈನು, ಈಗ ಸಪೋಸ್ ಈ ಲೈನು ಈ ಎಲಿಪ್ಸ್ನ ಟಚ್ ಮಾಡಿತು ಅಂದರೆ ಆಟೋಮೆಟಿಕ್ಲಿ ಒಂದು ಟಚ್ ಆಗಿರೋ ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಬೇಕು ಅಂದರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ಈಕ್ವಲ್ ಟು a ಸ್ಕ್ವೇರ್ ಎಮ್ ಡಿವೈಡ್ ಬೈ ಸಿ ಮೈನಸ್ ಬಿ ಸ್ಕ್ವೇರ್ ಬೈ ಸಿ. ಹೊರಗಡೆನೋ ಪ್ಲಸ್ ಆರ್ ಮೈನಸ್, ಯಾಕೆಂದರೆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮೇ ಬಿ ಪ್ಯಾರಲಾಗಿದ್ದಾಗ 2 ಪಾಯಿಂಟ್ಸ್ ಇರ್ಬೋದು. ಓಕೆನಾ? ಸೊ ಒಂದು ಪ್ಲಸ್ ಇನ್ನೊಂದು ಮೈನಸ್. ಸೊ ಅವರು ಯಾವ ಕೋಆರ್ಡಿನೇಟ್ ಮೆನ್ಷನ್ ಮಾಡಬೇಕು, ಮೆನ್ಷನ್ ಮಾಡಿದ್ಮೇಲೆ ನಮಗೆ ಓಕೆ. ಓಕೆನಾ? ನೆಕ್ಸ್ಟು ಎಲಿಪ್ಸ್ ಅಂತ ಗೊತ್ತಿದೆ. ಆಮೇಲೆ ಎಲಿಪ್ಸಿಂದ ನನಗೆ ಏನು ಬೇಕು? ನನಗೆ ಆ್ಯಕ್ಚುಲಿ ಫೋಕಲ್ ಡಿಸ್ಟೆನ್ಸ್ ಬೇಕು. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಎಲಿಪ್ಸಿನ ಫೋಕಲ್ ಡಿಸ್ಟೆನ್ಸ್. ಫಸ್ಟ್ ಎಸೆಂಟ್ರಿಸಿಟಿ ಈಸ್ ಈಕ್ವಲ್ ಟು ಏನು? ಅಂಡರ್ ರೂಟ್ ಆಫ್ 1 ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಫಾರ್ ಅನ್ ಎಲಿಪ್ಸ್, ಕರೆಕ್ಟಾ? ವಿಚ್ ಈಸ್ ಲೆಸ್ ದ್ಯಾನ್ 1. ಆ್ಯಂಡ್ ಫೋಕಲ್ ಡಿಸ್ಟೆನ್ಸ್ ಅಂದರೆ ಎಸ್ ಪಿ ಆರ್ ಎಸ್ ಡ್ಯಾಶ್ ಪಿ. ಸೊ ಎಸ್ ಪಿ ಈಸ್ ಈಕ್ವಲ್ ಟು ಎ ಪ್ಲಸ್ ಆರ್ ಮೈನಸ್ ಇ ಎಕ್ಸ್. ಆಯ್ತಾ? ಪ್ಲಸ್ ಇ ಎಕ್ಸ್ ಇಲ್ಲ ಮೈನಸ್ ಇ ಎಕ್ಸ್. ಸ್ಮಾಲ್ ನಿಯರ್ ಬೈ ಇದ್ದರೆ ಮೈನಸ್ ಇ ಎಕ್ಸು, ದೂರ ಇದ್ದರೆ ಪ್ಲಸ್ ಇ ಎಕ್ಸ್. ಸೊ ಎ ಪ್ಲಸ್ ಆರ್ ಮೈನಸ್ ಇ ಎಕ್ಸ್. ಸೊ ಇಷ್ಟು ಗೊತ್ತಿದ್ರೆ ಸಾಕು ನನಗೆ, ಇಷ್ಟೇ, ಜಾಸ್ತಿ ಕಾನ್ಸೆಪ್ಟ್ಸ್ ಇಲ್ಲ. ಓಕೆನಾ? ಈಗ ಈ ಕ್ವಶನ್ ಸ್ಟಾರ್ಟ್ ಮಾಡೋಣ. ಇನ್ ಅ ಲೈನ್ ಆಲ್ಫಾ ಎಕ್ಸ್ ಪ್ಲಸ್ 4y, ಕ್ವಶನ್ ಬರ್ಕೊಂತೀನಿ. ಆಲ್ಫಾ ಎಕ್ಸ್ ಪ್ಲಸ್ 4y ಈಸ್ ಈಕ್ವಲ್ ಟು ರೂಟ್ 7 ಆ್ಯಂಡ್ ಅನ್ ಎಲಿಪ್ಸ್. ಇದು ಲೈನ್ ಆಯಿತು. ಈಗ ಎಲಿಪ್ಸ್ ಯಾರು? 3x ಸ್ಕ್ವೇರ್ ಪ್ಲಸ್ 4y ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಓಕೆ, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಬೇಕು ಅಂದರೆ ಕಂಡೀಷನ್ ಫಾರ್ ಟ್ಯಾಂಜೆನ್ಸಿ. ಎಲ್ಲರನ್ನೂ ಸ್ಟಾರ್ಟ್ ಮಾಡೋಕೆ. ಸೊ ಇಲ್ಲಿಂದ ನನಗೆ ಲೈನ್ನ y ಈಸ್ ಕೊಟ್ಟು mx ಪ್ಲಸ್ ಸಿ ಫಾರ್ಮೆಟ ಬರೀತೀನಿ. ದೇರ್ ಫಾರ್ 4y ಈಸ್ ಈಕ್ವಲ್ ಟು ಮೈನಸ್ ಆಲ್ಫಾ ಎಕ್ಸ್ ಪ್ಲಸ್ ರೂಟ್ 7 ಆರ್ y ಈಸ್ ಈಕ್ವಲ್ ಟು ಮೈನಸ್ ಆಲ್ಫಾ ಬೈ 4x ಪ್ಲಸ್ ರೂಟ್ 7 ಡಿವೈಡ್ ಬೈ 4. ಓಕೆನಾ? ಆ್ಯಂಡ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೇನಾಗುತ್ತೆ ಎಲಿಪ್ಸಲ್ಲಿ? ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1/3 ಡಿನಾಮಿನೇಟರ್ ಹೋಗುತ್ತೆ. y ಸ್ಕ್ವೇರ್ ಡಿವೈಡ್ ಬೈ 1/4 ಈಸ್ ಈಕ್ವಲ್ ಟು 1. ದೇರ್ ಫೋರ್ ಎಲಿಪ್ಸಲ್ಲಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? 1/3 ಆ್ಯಂಡ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 1/4. ಕರೆಕ್ಟಾ? ಇಲ್ಲಿ y ಈಸ್ ಕೊಟ್ಟು mx ಪ್ಲಸ್ ಸಿ. ದೇರ್ ಫಾರ್ m ಈಸ್ ಈಕ್ವಲ್ ಟು ಮೈನಸ್ ಆಲ್ಫಾ ಬೈ 4 ಆ್ಯಂಡ್ ಸಿ ಈಸ್ ಈಕ್ವಲ್ ಟು ರೂಟ್ 7/4. ಓಕೆನಾ? ಸೊ ಅಲ್ಲಿಗೆ ಎಲಿಪ್ಸಿಂದ ಗೊತ್ತು, ಲೈನಿಂದ ಎಲ್ಲ ಇನ್ಫಾರ್ಮೇಷನ್ ಗೊತ್ತು ನನಗೆ. ಕರೆಕ್ಟಾ? ದೇರ್ ಫೋರ್ ಸ್ಟಾರ್ಟ್. ಈಗ ಯಾರು? ಕಂಡೀಷನ್ ಫಾರ್ ಟ್ಯಾಂಜೆನ್ಸಿ. ಓಕೆನಾ? ಕಂಡೀಷನ್ ಫಾರ್ ಟ್ಯಾಂಜೆನ್ಸಿ ಏನು? c is equal to under root of a square m square plus b square. Correct? Nothing but c square is equal to a square m square plus b square. ಇಲ್ಲಿ c is equal to ಗೊತ್ತು. c is equal to ಏನು? ರೂಟ್ 7/4. c ಸ್ಕ್ವೇರ್ ಅಂದರೆ 7/16 is equal to a ಸ್ಕ್ವೇರ್ ಅಂದರೆ 1/3, m ಸ್ಕ್ವೇರ್ ಅಂದರೆ ಆಲ್ಫಾ ಸ್ಕ್ವೇರ್ ಬೈ 16 ಪ್ಲಸ್ ಬಿ ಸ್ಕ್ವೇರ್ ಅಂದರೆ 1/4. ಸೊ ಅಲ್ಲಿಗೆ 4 4s ಅಂತ ಕ್ಯಾನ್ಸಲ್ ಆಗುತ್ತೆ. 4 4s ಅಲ್ಲಿಗೆ ಒಂದು 4 ಕ್ಯಾನ್ಸಲ್. ಅಲ್ಲಿಗೆ ಆನ್ಸರ್ ಏನಾಗುತ್ತೆ? ಅಲ್ಲಿಗೆ
7/4 is equal to alpha square by 4 3 is 12 plus 1. ಕರೆಕ್ಟಾ? ದೇರ್ ಫೋರ್ ಕ್ರಾಸ್ ಮಾಡಿ 4 ಮಾಡೋಣ. 4 ಮಾಡಿದಾಗ ಏನಾಯ್ತಲ್ಲಿಗೆ 7 is equal to ಆಲ್ಫಾ ಸ್ಕ್ವೇರ್ ಬೈ 3 ಪ್ಲಸ್ 4. ಕರೆಕ್ಟಾ? ಸೊ ಈಗ ಅಲ್ಲಿಗೆ 3 ಆಲ್ಫಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಯ್ತು ಅಲ್ಲಿಗೆ 9. ದೇರ್ ಫೋರ್ ಆಲ್ಫಾ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಇಲ್ಲಿಗ ಕ್ವಶನ್ ಆಲ್ಫಾ ಈಸ್ ಈಕ್ವಲ್ ಟು ಪ್ಲಸ್ 3, ಆಲ್ಫಾ ಈಸ್ ಈಕ್ವಲ್ ಟು ಮೈನಸ್ 3. ಇದರಲ್ಲಿ ಯಾರ ಆನ್ಸರು ಸ್ಟಿಲ್ ನನಗೇನು ಗೊತ್ತಿಲ್ಲ. ನಮಗೆ ಕೊಟ್ಟರೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನೋ ಕ್ವಶನಲ್ಲಿ ಇಟ್ ಈಸ್ ಇನ್ ಫಸ್ಟ್ ಕ್ವಾಡ್ರಂಟ್ ಅಂತ ಗೊತ್ತು. ಅದನ್ನು ಬಿಟ್ಟರೆ ಬೇರೆ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಅಲ್ಲಿಗೆ ಪಿ ವ್ಯಾಲ್ಯೂ ಫಸ್ಟ್ ಕ್ವಾಡ್ರಂಟಲ್ಲಿದೆ ಅಂತ ಗೊತ್ತು. ಸೊ ಅಲ್ಲಿ ಹುಡುಕ್ಬೇಕೀಗ, ಹುಡ್ಕೋಣ. ಸೊ ನನಗೇನು ಸಿಕ್ತು? ಆಲ್ಫಾ ವ್ಯಾಲ್ಯೂ ಸಿಕ್ತು. ನನಗೆ ಬೇಕಾಗಿರೋದೇನು? ಪಾಯಿಂಟ್ ಆಫ್ ಕಾಂಟ್ಯಾಕ್ಟು. ಯಾಕೆಂದರೆ ಪಿ ಈಸ್ ಎ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವಿಚ್ ಈಸ್ ಇನ್ ಫಸ್ಟ್ ಕ್ವಾಡ್ರಂಟ್. ಕರೆಕ್ಟಾ? ಸೊ ಅಲ್ಲಿಗೆ ಪಿ ವ್ಯಾಲ್ಯೂ ಬೇಕು. ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಏನು? ಪ್ಲಸ್ ಆರ್ ಮೈನಸ್ ಎ ಸ್ಕ್ವೇರ್ ಎಮ್ ಬೈ ಸಿ ಮೈನಸ್ ಬಿ ಸ್ಕ್ವೇರ್ ಬೈ ಸಿ. ಕರೆಕ್ಟಾ? ದೇರ್ ಫೋರ್ ಈಗ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಸೊ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ಪ್ಲಸ್ ಆರ್ ಮೈನಸ್. ಪ್ಲಸ್ ಮೈನಸ್ ಗೊತ್ತಿಲ್ಲ, ಬಟ್ ಯಾರು? ಎ ಸ್ಕ್ವೇರ್ ಎಮ್ ಬೈ ಸಿ ಮೈನಸ್ ಬಿ ಸ್ಕ್ವೇರ್ ಬೈ ಸಿ. ಎಲ್ಲ ವ್ಯಾಲ್ಯೂ ಸಬ್ಟ್ರಾಕ್ಷನ್ ಮಾಡಲ. ಪ್ಲಸ್ ಆರ್ ಮೈನಸ್ ಎ ಸ್ಕ್ವೇರ್ ವ್ಯಾಲ್ಯೂ ಎಷ್ಟು? 1/3. ಎ ಸ್ಕ್ವೇರ್ ವ್ಯಾಲ್ಯೂ 1/3. ಎಮ್ ವ್ಯಾಲ್ಯೂ ಈಸ್ ಮೈನಸ್ ಆಲ್ಫಾ ಬೈ 4 ಡಿವೈಡ್ ಬೈ ಸಿ ವ್ಯಾಲ್ಯೂ ಈಸ್ ಈಕ್ವಲ್ ಟು √7/4 minus b square value is 1/4 divided by c value is √7/4. ಕರೆಕ್ಟಾ? ಸೊ ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ? ಅಲ್ಲಿಗೆ ಪ್ಲಸ್ ಆರ್ ಮೈನಸ್ ಹೊರ ಹಂಗೆ ಇರಲಿ. ಓಕೆ, 4 ಕ್ಯಾನ್ಸಲ್ ಏನಾಗುತ್ತೆ ನೋಡೋಣ. 4 ಕ್ಯಾನ್ಸಲ್ಲು ಮತ್ತೇನಿಲ್ಲ. ಇಲ್ಲೂ 4 ಕ್ಯಾನ್ಸಲ್ಲು ಮತ್ತೇನಿಲ್ಲ. ಸೊ ಅಲ್ಲಿಗೆ ಆನ್ಸರ್ ಬಂದುಬಿಟ್ಟು ಮೈನಸ್ ಆಲ್ಫಾ ಡಿವೈಡ್ ಬೈ 3√7 ಮೈನಸ್ 1/7. ಸೊ ಆಲ್ಫಾ ವ್ಯಾಲ್ಯೂ ನಾನು ಏನು ಕೊಡ್ಬೋದು? ಪ್ಲಸ್ ಆರ್ ಮೈನಸ್ ಹೊರಗಡೆ ಇದೆ. ಸೊ ಪ್ಲಸ್ ಆರ್ ಮೈನಸ್ ಆಲ್ಫಾ ವ್ಯಾಲ್ಯೂ 2 ಆಪ್ಷನ್ ಇದ್ದಾವೆ. ಆಲ್ಫಾ ಈಸ್ ಈಕ್ವಲ್ ಟು 3 ಕೊಡ್ಬೋದು, ಇಲ್ಲ ಆಲ್ಫಾ ಈಸ್ ಈಕ್ವಲ್ ಟು -3 ಕೊಡ್ಬೋದು. ಸೊ ಆಲ್ಫಾ ಈಸ್ ಈಕ್ವಲ್ ಟು 3 ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಆಲ್ಫಾ ಈಸ್ ಈಕ್ವಲ್ ಟು -3. ಓಕೆನಾ? ಸೊ ಆಲ್ಫಾ ಈಸ್ ಈಕ್ವಲ್ ಟು 3 ಕೊಟ್ಟೆ ನನಗೆ. ಅವಾಗ ಏನು ಆನ್ಸರ್ಸ್ ಬರುತ್ತೆ? ಆಲ್ಫಾ ಈಸ್ ಈಕ್ವಲ್ ಟು 3 ಕೊಟ್ಟಾಗ ಆಲ್ಫಾ ಈಸ್ ಈಕ್ವಲ್ ಟು 3 ಕೊಟ್ಟರೆ ಪ್ಲಸ್ ಆರ್ ಮೈನಸ್ -3 ಡಿವೈಡೆಡ್ ಬೈ 3√7 ಮೈನಸ್ 1/7. ಇಲ್ಲಿ ಪ್ಲಸ್ ಆರ್ -3 ಕೊಟ್ಟಾಗ 3 ಡಿವೈಡ್ ಬೈ 3√7 ಮೈನಸ್ 1/7. ಓಪನ್ ಮಾಡಿದಾಗ ಪ್ಲಸ್ ಜೊತೆ ಓಪನ್ ಮಾಡಿದಾಗ ಏನಾಗ್ತಿದ್ದು? -1/7 ಮೈನಸ್ 1/7. ನೆಕ್ಸ್ಟ್ ಮೈನಸ್ ಜೊತೆ ಓಪನ್ ಮಾಡಿದಾಗ ಮೈನಸ್ ಒಳಗೆ ಹೋಗುತ್ತೆ. ಅಲ್ಲಿಗೆ ಮೈನಸ್ ಒಳಗೆ ಹೋಯಿತು ಅಂದರೆ ಎಲ್ಲರೂ ಪ್ಲಸ್ ಆಗ್ತಾರೆ. 1/7 ಇದರಲ್ಲಿ 2 ವ್ಯಾಲ್ಯೂಸ್. ಪ್ಲಸ್ ಹೋದಾಗ 1/7, ನೆಕ್ಸ್ಟ್ ಒನ್ ಮೈನಸ್ 1/7. ಕರೆಕ್ಟಾ? ಮೈನಸ್ ಹೋದಾಗ -1/7 1/7. ಇದಿಷ್ಟರಲ್ಲಿ ನೋಡಿದಾಗ ಯಾರು ಫಸ್ಟ್ ಕ್ವಾಡ್ರಂಟಲ್ಲಿರೋದು? ಓನ್ಲಿ ಈ ಪಾಯಿಂಟ್. ಕರೆಕ್ಟಾ? ಸೊ ಅಲ್ಲಿಗೆ ಈ ಪಾಯಿಂಟ್ ಯಾರು? ದಿಸ್ ಈಸ್ ದ ಪಾಯಿಂಟ್ ಪಿ ವಿಚ್ ಈಸ್ ಬಿಲಾಂಗ್ಸ್ ಟು ಕ್ವಾಡ್ರಂಟ್ 1. ದೇರ್ ಫೋರ್ ದಿಸ್ ಈಸ್ ಪಿ. ಕರೆಕ್ಟ್? ಸೊ ಪಿ ಈಸ್ ಈಕ್ವಲ್ ಟು ಸಿಕ್ತು. ದೇರ್ ಫೋರ್ ಪಿ ಈಸ್ ಈಕ್ವಲ್ ಟು ಎಷ್ಟೊತ್ತಲ್ಲಿಗೆ 1/7 1/7 ವಿಚ್ ಈಸ್ ಈಕ್ವಲ್ ಟು ಎಕ್ಸ್ ವೈ. ಕರೆಕ್ಟಾ? ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು? 1/7. ಈಗ ನನಗೇನು ಬೇಕಾಗಿರೋದು ಕ್ವಶನಲ್ಲಿಂದ ಒನ್ ಆಫ್ ದಿ ಫೋಕಲ್ ಡಿಸ್ಟೆನ್ಸ್ ಎಸ್ ಪಿ ಈಸ್ ಈಕ್ವಲ್ ಟು ಬೇಕು. ಸೊ ಇಲ್ಲೇ ಸಾಲ್ವ್ ಮಾಡಿ. ಫೋಕಲ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಫೋಕಲ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಆನ್ಸರ್ ಏನು? ಎಸ್ ಪಿ ಈಸ್ ಈಕ್ವಲ್ ಟು ಒಂದು ಎ ಪ್ಲಸ್ ಇ ಎಕ್ಸ್, ಅನದರ್ ಒನ್ ಸೆಕೆಂಡ್ ಒನ್ ಈಸ್
ಎಸ್ ಪಿ ಈಸ್ ಈಕ್ವಲ್ ಟು ಆ್ಯಕ್ಚುಲಿ ಎಸ್ ಡ್ಯಾಶ್ ಪಿ ಇದು ಎ ಮೈನಸ್ ಇ ಎಕ್ಸ್. ಫಸ್ಟು ಎ ವ್ಯಾಲ್ಯೂ ಸಪ್ರೇಷನ್ ಮಾಡಿ. ಎ ಈಸ್ ಈಕ್ವಲ್ ಟು ಎಷ್ಟು? ಎ ವ್ಯಾಲ್ಯೂ ಈಸ್ 1/√3 ಕರೆಕ್ಟಾ, ಪ್ಲಸ್ ಇ ವ್ಯಾಲ್ಯೂ. ಓಕೆ, ನನಗೆ ಇಲ್ಲಿಂದ ಇ ಬೇಕು. ಇ ಫೈಂಡ್ ಮಾಡಬೇಕು ಅಂದರೆ ಇಲ್ಲಿಂದನೇ ತಗೊಂಡ್ಬಿಡ್ತೀನಿ. ಇ ಈಸ್ ಈಕ್ವಲ್ ಟು √1 ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ದೇರ್ಫೋರ್ ಇ ಈಸ್ ಈಕ್ವಲ್ ಟು √1 ಮೈನಸ್ ಬಿ ಸ್ಕ್ವೇರ್ ಅಂದರೆ 1/4 ಡಿವೈಡ್ ಬೈ 1/3 ವಿಚ್ ಈಸ್ ಈಕ್ವಲ್ ಟು ಅಲ್ಲಿಗೆ √1 ಮೈನಸ್ 3/4 ವಿಚ್ ಈಸ್ ಈಕ್ವಲ್ ಟು 1/√2 ಕರೆಕ್ಟಾ. 4 1 ಅಲ್ಲಿ 1/2. ದೇರ್ಫೋರ್ ಇ ಈಸ್ ಈಕ್ವಲ್ ಟು 1/2. ವಾಪಸ್ ಸಪ್ರೇಷನ್ ಮಾಡೋಣ. ಸಪ್ರೇಷನ್ ಮಾಡಿದಾಗ ಏನಾಗುತ್ತೆ? ಅಲ್ಲಿಗೆ ಇ ಈಸ್ ಈಕ್ವಲ್ ಟು ಎಷ್ಟು? 1/2. ಎಕ್ಸ್ ಈಸ್ ಈಕ್ವಲ್ ಟು 1/√7. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಎ ಈಸ್ ಈಕ್ವಲ್ ಟು 1/√3 ಮೈನಸ್ 1/2 1/√7. ಸೊ ಅಲ್ಲಿಗೆ ನಮ್ಮ ಹತ್ರ ಎರಡು ಆಪ್ಷನ್ ಇದಾವೆ ಕರೆಕ್ಟಾ. ಒಂದು 1/√3 1/2√7, ಇನ್ನೊಂದು 1/√3 ಮೈನಸ್ 1/2√7. 1/√3 ಪ್ಲಸ್ 1/2√7 ವಿಚ್ ಈಸ್ ಆಪ್ಷನ್ 4. ಓಕೆ, ಥ್ಯಾಂಕ್ ಯು.